ನೆನ್ನೆ ಸ್ವಲ್ಪ ಕೆಲಸ ಇತ್ತು ಅಂತ ಹೊಳಲ್ಕೆರೆಗೆ ಹೋಗಿದ್ದೆ. ಬರೋಷ್ಟರಲ್ಲಿ ರಾತ್ರಿ 1 ಗಂಟೆ ಆಗೋಯ್ತು. ಮನೆಗೆ ನಡ್ಕೊಂತ ಹೋಗ್ತಿದ್ದೆ. ಸ್ವಲ್ಪ ಮೀಟ್ರ್ ಆಫ್ ಆದಂಗೆ ಆಯ್ತು. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಬೆಳಿಗ್ಗೆ ಲೇಟಾಗಿ ಎದ್ಬಿಟ್ಟು ಅಪ್ಪ ಅಮ್ಮಂಗೆ ಗುಡ್ ಮಾರ್ನಿಂಗ್ ಹೇಳಿ ಅಮ್ಮನ ಜೊತೆ ಕಷ್ಟ ಸುಖ ಮಾತಾಡೋಣ ಅಂತ ಒಂದು ಪ್ಲೇಟಿಗೆ ಹಣ್ಣು ಹಾಕೊಂಡು ಅಮ್ಮನ ಪಕ್ಕದಲ್ಲಿ ಕೂತ್ಕೊಂಡೆ ಕಣ್ರಿ. ನೆನ್ನೆ ನಮ್ಮ ಅಣ್ಣ ಒಂದು ಟ್ರೈಪಾಡ್ ಕೊಟ್ಟು ಕಳಿಸಿದ್ದ. ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡೋಣ ಅಂತೇಳಿ ಟಿವಿ ಹತ್ರ ಫಿಕ್ಸ್ ಮಾಡಿ ಸೋಫಾ ಮೇಲೆ ಕೂತ್ಕೊಂಡೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ನಮ್ಮಮ್ಮ ಕಲರ್ಸ್ ಕನ್ನಡದಲ್ಲಿ ಮರುಪ್ರಸಾರ ಆಗ್ತಿರೋ ಹಳೆ ಸೀರಿಯಲ್ಗಳನ್ನ ನೋಡ್ತಾ ಕೂತ್ಕೊಂಡಿದ್ರು ಕಣ್ರಿ. ನಮ್ಮಮ್ಮ ನೈಟ್ ಟೈಮ್ ಆದರೆ ಜಿ ಕನ್ನಡ ಸೀರಿಯಲ್ ನೋಡ್ತಾರೆ, ಬೆಳಿಗ್ಗೆ ಟೈಮಲ್ಲಿ ಕಲರ್ಸ್ ಕನ್ನಡ ಸೀರಿಯಲ್ ನೋಡ್ತಾರೆ. ಯಾರಿಗೂ ಮೋಸ ಮಾಡಲ್ಲ, ಎರಡು ಚಾನಲ್ಗೂ ಈಕ್ವಲ್ ಆಗಿ TRP ಕೊಡ್ತಾರೆ. ಹೊರಗೆ ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ಬಿಸಿಲು. ಇಷ್ಟೊಂದು ಬಿಸಿಲಲ್ಲಿ ಹೊರಗೆ ಹೋಗೋದ ಬೇಡ ಅಂತ ಯೋಚನೆ ಮಾಡ್ಕೊಂಡು ರೂಮಿಗೆ ಬಂದು ತಲೆ ಕೆರ್ಕೊಂಡು ಆಮೇಲೆ ಯೋಚನೆ ಮಾಡಿ ಲಾಸ್ಟಲ್ಲಿ ನೋಡೋಣ ಯಾವ್ದಾರ ಒಂದು ಕಂಟೆಂಟ್ ಮಾಡಿ ಬೇಡ ಅಂತೇಳಿ ಹೊರಟೆ ಕಣ್ರಿ. ಒಂದು ಬಾಟ್ಲಲ್ಲಿ ನೀರು ತುಂಬಿಸ್ಕೊಂಡು ಗಾಡಿ ಕೀ ತಗೊಂಡು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟೆ ಬಿಟ್ಟೆ. ಟೀ ಕುಡಿಬೇಕಾದ್ರೆ ತಲೆಗೊಂದು ಕಂಟೆಂಟ್ ಹೊಳಿತು, ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಹೊರಟೆ ಬಿಟ್ಟೆ ಕಣ್ರಿ. ಇದುವೇ ನಮ್ಮ ಹೊಸದುರ್ಗ ತಾಲೂಕಿನ ರೈತರ ಕತೆ ಮತ್ತು ವ್ಯಥೆ ಸ್ನೇಹಿತರೆ. ಅಷ್ಟಕ್ಕೂ ಇಲ್ಲಿ ಟೆಂಟ್ ಹಾಕೊಂಡಿರೋರು ನಮ್ಮ ಉತ್ತರ ಭಾರತದ ಕೂಲಿ ಕಾರ್ಮಿಕರು. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಏನೋ ಗೌರ್ಮೆಂಟ್ ಪ್ರಾಜೆಕ್ಟು, ಸರ್ಕಾರದ ಯೋಜನೆ ಅಂತೇಳಿ ಇಲ್ಲಿ ಬಂದು ಸೇರಿಕೊಂಡು ಆಲ್ಮೋಸ್ಟ್ ಇವರು 5 ವರ್ಷ ಆಯಿತು ಸ್ನೇಹಿತರೆ. ಈ ಗೌರ್ಮೆಂಟ್ ಅವರು ಎಲೆಕ್ಷನ್ಗಳನ್ನ ಅಂದ್ಕೊಂಡಿದ್ದ ಟೈಮಿಗೆ ಕರೆಕ್ಟಾಗಿ ಮಾಡಿ ಮುಗಿಸ್ತಾರೆ. ಆದರೆ ಇಂಥ ಗೌರ್ಮೆಂಟ್ ಪ್ರಾಜೆಕ್ಟ್ಗಳನ್ನ ಬೇಗ ಮುಗಿಸಲ್ಲ. ನಮ್ಮೂರು ಸುತ್ತಮುತ್ತ ಇರೋ ಎಲ್ಲ ಪ್ರತಿಯೊಂದು ಹಳ್ಳಿಗಳಿಗೂ ಫ್ರೀಯಾಗಿ ನೀರು ಕೊಡ್ತೀವಿ. ಇದು ಯಾವುದೋ ಗಂಗಾ ಯೋಜನೆ ಅಂತ ಬಂದಿದೆ. ಪ್ರತಿಯೊಂದು ತೋಟಕ್ಕೂ ನಾವು ಫ್ರೀಯಾಗಿ ನೀರು ಹರಿಸ್ತೀವಿ ಅಂತೇಳಿ ಎಲ್ಲ ತೋಟಗಳಲ್ಲಿ ಪೈಪ್ಲೈನ್ ಮಾಡ್ತೀವಿ ಅಂತ ಪ್ರತಿಯೊಂದು ಭೂಮಿನೆಲ್ಲ ಬಗ್ದು ತೆಂಗಿನ ಮರದ ಬೇರುಗಳನ್ನೆಲ್ಲ ಕಿತ್ತು ನಾವು ಹೊಡ್ಕೊತಿರೋ ನೀರಿಗೂ ಹಾನಿ ಉಂಟಾಗಿ ನಮ್ಮ ಪೈಪ್ಗಳನ್ನು ಡ್ಯಾಮೇಜ್ ಮಾಡಿ ಇಷ್ಟು ವರ್ಷ ಆದರೂ ನಮಗೆ ನೀರು ಕೊಟ್ಟಿಲ್ಲ ಸ್ನೇಹಿತರೆ. ಯೋಜನೆ ಕೆಳಗಡೆ ಸಾವಿರಾರು ಜನ ಕೆಲಸ ಮಾಡ್ತಿದ್ದಾರೆ ಸ್ನೇಹಿತರೆ. ಇದುವರೆಗೂ ಯಾವ ಒಬ್ಬ ಅಧಿಕಾರಿನೂ ಕೂಡ ಯಾವುದೇ ತೋಟಕ್ಕೆ ಬಂದು ಏನು ಸಮಸ್ಯೆ ಆಗಿದೆ, ನಾವು ಹಿಂಗೆ ಪ್ರಾಜೆಕ್ಟ್ ಮಾಡ್ತಿರೋದಕ್ಕೆ ನಿಮ್ಮ ತೋಟದಲ್ಲಿ ಅಂತ ಇದುವರೆಗೂ ಯಾರು ಬಂದು ಪ್ರಾಜೆಕ್ಟ್ ನೋಡಿಲ್ಲ. ಒಬ್ಬ ಅಧಿಕಾರಿನೂ ಕೂಡ ತೋಟದಲ್ಲಿ ವಿಸಿಟ್ ಮಾಡಿಲ್ಲ ಸ್ನೇಹಿತರೆ. ಇವ್ರು ನೀರು ಬಿಡೋ ಅಷ್ಟರಲ್ಲಿ ನಮ್ಮ ತಾಲೂಕಿನ ರೈತರ ಆಯಸ್ಸೇ ಮುಗಿದೋಗುತ್ತೆ ಅಂತ ಕಾಣಿಸುತ್ತೆ. ಇವರು ನಮ್ಮ ತೋಟದ ನೀರಾವರಿ ಪೈಪ್ಗಳನ್ನ ಯಾವ ರೀತಿ ಡ್ಯಾಮೇಜ್ ಮಾಡಿದ್ದಾರೆ ಅಂತ ಒಂದ್ಸಲ ನೋಡ್ಕೊಂಬನ್ನಿ ನೀವೇ. ನೋಡಿ, ಇಲ್ಲೊಂದು ತೋಟದಲ್ಲಿ ಒಂದು ದೊಡ್ಡ ಹಳ್ಳನೇ ಸೃಷ್ಟಿ ಮಾಡಿಟ್ಟಿದ್ದಾರೆ. ಈ ಥರ ಆದರೆ ನಮ್ಮ ತಾಲೂಕಿನ ರೈತರು ಯಾವ ಥರ ಜೀವನ ಮಾಡಬೇಕು ಹೇಳಿ. ಇವತ್ತು ಬಿಡ್ತಾರೆ, ನಾಳೆ ಬಿಡ್ತಾರೆ ಅಂತೇಳಿ ಈ ರೈತರು ಕಾದು ತಲೆ ಕೆಟ್ಟೋಗುತ್ತೆ ಸ್ನೇಹಿತರೆ. ಎಲ್ಲರಿಗೂ ಎಲ್ಲ ವ್ಯವಸಾಯ ಮಾಡೋದು ಬಿಟ್ಟು ಈ ಥರ ಕಡ್ಡಿ ಸಿಕ್ಕೊಂಡು ಜೀವನ ಮಾಡೋ ಪರಿಸ್ಥಿತಿ ಬಂದಿದೆ. ಇದಕ್ಕಾಗಿ ಪ್ರತಿಯೊಬ್ಬ ರೈತರು ಕೈ ಜೋಡಿಸ್ಲೇಬೇಕು. ಇದ್ರ ಬಗ್ಗೆ ನಾವು ಪ್ರಶ್ನೆ ಎತ್ತಲೇಬೇಕು. ಇಲ್ಲಾಂದರೆ ರೈತರಿಗೆ ಉಳಿಗಾಲ ಇಲ್ಲ ಸ್ನೇಹಿತರೆ. ನಾನೇನು ತೋರಿಸಿದ್ನೋ ಗುಂಡಿಗಳು ಅದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ತುಂಬ ಕಡೆ ಕೆಲವೊಂದು ಕಡೆ ಈ ದೊಡ್ಡ ದೊಡ್ಡ ಹಳ್ಳಗಳನ್ನ, ದೊಡ್ಡ ದೊಡ್ಡ ಪ್ರಪಾತಗಳನ್ನೇ ಸೃಷ್ಟಿ ಮಾಡಿದ್ದಾರೆ ಈ ಒಂದು ಕಾಮಗಾರಿಲಿ. ತಾಲೂಕಿನ ಪ್ರತಿಯೊಬ್ಬ ರೈತರು ಕೂಡ ಈ ವಿಚಾರವಾಗಿ ಮೇಲಧಿಕಾರಿಗಳ ಹತ್ರ ಮತ್ತು ಜನಪ್ರತಿನಿಧಿಗಳ ಹತ್ರ ಈ ಪ್ರಶ್ನೆ ಮಾಡಲೇಬೇಕು ಸ್ನೇಹಿತರೆ. ಇವತ್ತಿನ ಕಂಟೆಂಟ್ ಇಷ್ಟ ಆಗಿತ್ತು ಸ್ನೇಹಿತರೆ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ. ಈ ಕೃಷಿ ಬಗ್ಗೆ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಸಪೋರ್ಟ್ ಮಾಡಿ ಸ್ನೇಹಿತರೆ. ತುಂಬ ಥ್ಯಾಂಕ್ ಯು.